ಕೆಲವು ಶುರು ಆಗ್ಬಿಡುತ್ತೆ. ಹೆದರುತ್ತಿರುವವರಿಗೆ ಭಯವು ಬಯಲಾಗುವುದು. ಬಯಲಾಗೋದು ಏನೋ ಮೇಲಾಗೋದು, ರೋಗ ಮೇಲಾಗೋದು. ನನಗೆ ಭಯ ಬಯಲಾಗತ್ತೆ, ಏನೋ ಭಯ ಇಲ್ಲ ಆಗತ್ತೆ ಅಂತ. 11 ದುಃಖವು ದೂರವಾಗುವುದು, ಬಡವರಿಗೆ ಭಾಗ್ಯವು ದೊರಕಿದಂತಾಗುವುದು, ಹೇಡಿಗಳಿಗೆ ಧೈರ್ಯವು ಮೈಗೂಡಿಕೊಳ್ಳುವುದು, ಸಕಲ ಕಾರ್ಯಗಳಲ್ಲಿಯೂ ಗೆಲುವಾಗುವುದು. ಗೆಲುವಾಗುತ್ತೆ, ಏನ್ ಮಾಡಿದ್ರು ಗೆಲುವಾಗುತ್ತೆ, ಸಕಲ ಕಾರ್ಯದಲ್ಲೂ ಗೆಲುವು. ಯಾವ್ದು ಕೈ ಹಾಕಿದ್ರು ಸಕ್ಸಸ್, ಅದ್ರಲ್ಲಿ ಇದು ಸೋಲು ಇಲ್ಲೇ ಇಲ್ಲ, ಪರಾಭವ ಇಲ್ಲೇ ಇಲ್ಲ. ಸಕಲ ಇಷ್ಟಾರ್ಥಗಳು ಕೈಗೂಡುವವು. ಅದು ಬೇರೆ, ಏನ್ ಇಷ್ಟಾರ್ಥ ಇಟ್ಕೊಂಡಿದ್ರು ಆಯ್ತು ಅಂತ ಅರ್ಥ. ಇಷ್ಟಾರ್ಥ ಇರಲ್ಲ ಅವನಿಗೆ, ಯಾರಿಗೆ ಇಷ್ಟಾರ್ಥ? ಇದೇನು ಅತಿಶಯೋಕ್ತಿಯಲ್ಲ. ಅಧ್ಯಾತ್ಮ ವಿದ್ಯೆಯನ್ನು ಲೋಕಕ್ಕೆ ಅನುಗ್ರಹಿಸಿದ ಮಹರ್ಷಿಗಳ ಚರಿತ್ರೆಯನ್ನು ನೋಡಿದರೆ ಸಾಕು, ಕೂಡಲೇ ಇದರ ನಿಜವು ಮನದಟ್ಟಾಗುವುದು. ಅವರುಗಳು ಮಹಾಜ್ಞಾನಿಗಳಾಗಿದ್ದರು. ರಾಜಾದಿರಾಜರೂ ಅವರನ್ನು ಗೌರವದಿಂದ ಕಾಣುತ್ತಿದ್ದರಿಂದ ಐಶ್ವರ್ಯವಾಗಲಿ, ಅಧಿಕಾರವಾಗಲಿ, ವಿಷಯ ಭೋಗವಾಗಲಿ ಅವರಿಗೆ ಬೇಕಾಗಿದ್ದರೆ ತಮ್ಮ ಅಭಿಲಾಷೆಯನ್ನು ಪೂರ್ತಿ ಮಾಡಿಕೊಳ್ಳುವುದೇನು ಅವರಿಗೆ ಕಷ್ಟವಾಗಿರಲಿಲ್ಲ. ತತ್ವಜ್ಞಾನಿಗಳು ಬೇಕು ಅಂದ್ರೆ ಬೇಗ ಉದುರ್ಬಿಡುತ್ತೆ, ಅಷ್ಟೈಶ್ವರ್ಯವೂ ಉದುರುತ್ತೆ. ಅದು ಅವ್ರಿಗೆ ಬೇಡ, ಅದು ಕಾಲ್ಪನಿಕ. ಸತ್ಯ ಅಂತ ಕಂಡ್ಕೊಂಡವರು. ಹೀಗಿದ್ದರೂ ಅವರು ನಗರವಾಸವನ್ನು ತೊರೆದು ಕಾಡಿಗೆ ಹೋಗಿ ನಿತ್ಯ ಬ್ರಹ್ಮಚರ್ಯೆಯಿಂದ ಪರಮಾತ್ಮ ಚಿಂತನೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದರು. ಪುಣ್ಯಾತ್ಮರು ಬೇಡ, ಅವರು ನಿತ್ಯ ಬ್ರಹ್ಮಚರ್ಯ ಮಾಡ್ಕೊಂಡು ಕಾಡಿನಲ್ಲಿ ಕಣ್ಣು ಮುಂದೆ ಏನೋ ನೆನ್ಕೊಂಡು ಹಂಗ ಹೋಗ ಕಾಡಿಗೆ ಒಂದು 5-6 ಕುಟೀರ ಮಾಡ್ಕೊಂಡು ಅಲ್ಲ ಮಾಡೋದು. ನಮ್ಮ ಮಲ್ಲಿಕಮ್ಮ ಹೋಗ್ಬಿಟ್ಟು ಅಡಿಗೆ ಆಗತ್ತೆ, ಎಲ್ರಿಗೂ ಅವ್ರು ಅಡಿಗೆ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಇರೋಣ, ಚೆನ್ನಾಗಿರುತ್ತೆ. ಅಷ್ಟಾ ರುಚಿ ರುಚಿ ಅಡಿಗೆ ಮಾಡ್ತಾರೆ ಅವರು. ಅವರಲ್ಲಿ ಕೆಲವರು ತಮ್ಮ ಆಶ್ರಮಗಳಿಗೆ ಅತಿಥಿಗಳಾಗಿ ಬಂದ ರಾಜರುಗಳಿಗೂ ಅವರ ಪರಿವಾರಕ್ಕೂ ತಕ್ಕ ಭೋಗ ಸಾಮಗ್ರಿಗಳನ್ನು ಯೋಗ ಸಿದ್ಧಿಯಿಂದ ಕಲ್ಪಿಸಿ ತೃಪ್ತಿಗೊಳಿಸುತ್ತಿದ್ದರೆಂದು. ಭೋಗ ಸಾಮಗ್ರಿಗಳಿಂದ ತೃಪ್ತಿಗೊಳಿಸ್ತಾ ಇದ್ರಂತೆ ಭರದ್ವಾಜರು. ಹೋದ ಆತಿಥ್ಯ ಮಾಡಿದ ಇವರಿಗೆ, ಭರತನಿಗೆ ಸಂಕಲ್ಪದಲ್ಲಿ ಆತಿಥ್ಯ ದೊಡ್ಡ ಆತಿಥ್ಯ ಮಾಡಿ, ಸೈನ್ಯಕ್ಕೆ ಆತಿಥ್ಯ ಮಾಡ್ಬಿಟ್ರು. ವಿಶ್ವಾಮಿತ್ರರು ಬಂದಾಗ ವಸಿಷ್ಠ ಆತಿಥ್ಯ ಮಾಡಿದ್ರಲ್ಲ, ಕಾಡದಲ್ಲಿ ಇದ್ಬಿಟ್ಟು ಪಂಚಪಕ್ಷ ಪರಮಾನ್ನ ಊಟ ಬಡಿಸ್ಬಿಟ್ರು. ಒಳ್ಳೆ ಬಿಸಿಬೇಳೆ ಬಾತು, ಒಳ್ಳೆ ಇದು ಪುಳಿಯೋಗರೆ ಎಲ್ಲ ಇದು ಬಹಳ ಅದ್ಭುತವಾಗಿ ಮಾಡ್ಬಿಟ್ರು. ಸೂಪರ್ ಅಡಿಗೆ ಯಾವ್ದು ಮಾಡ್ಕೊಂಡಿರೋದು, ಅವ್ರು ಮಾಡ್ಕೊಂಡಿರ್ಲಿ ಬಿಡು. ಯಾಕೆ ಹಿಂಗೆ ಒಬ್ಬರೇ ಅಂದ್ಬಿಟ್ರಲ್ಲ, ಯಾಕೆ ಪೂರ್ತಿ ಯಾಕೆ ಎಲ್ಲ ಒಬ್ಬರೇ ಪೂರ್ತಿ ಅಂದ್ಬಿಟ್ರೆ? ಇಲ್ಲ, ಅವ್ರು ರವೀಂದ್ರ ಏನೋ ಮಾಡ್ತಾ ಇದಾರೆ, ಗೊತ್ತಿಲ್ಲ ಏನ್ ಮಾಡಿದ್ರು. ಏನು ಪೂರ್ತಿ ಸ್ಕ್ರೀನ್ ಒಬ್ಬರೇ ಆಗ್ಬಿಟ್ರೆ ಸರಿ ಹೋಯ್ತಾ ಗುರುಗಳೇ? ಸರಿ ಹೋಗಿಲ್ವಾ ಇನ್ನ? ಏನು ಇಲ್ಲ, ಯಾಕಂದ್ರೆ ಗೊತ್ತಿಲ್ಲ. ಏನೂ ಆಗಿಲ್ಲ ಮೀನಾ, ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ನೀವೇ ಮಾಡಿದ್ರಾ? ನಾನ್ ಮಾಡಿದ್ದು. ಮತ್ತೆ ಯಾರು ಮಾಡಿದ್ದು? ಅಲ್ಲ, 1 ನಿಮಿಷ ಮಾಡಿದೆ, ಅಷ್ಟೊತ್ತೇನು ಇರ್ಲಿಲ್ಲ. ಅದು ಮಾಡಿದ್ರಾ? ಯಾರು ಮಾಡಿದಾರೆ ಏನು ಅಂತ. ಆಮೇಲೆ ಆ ಸಿದ್ಧಿಗಳ ಸ್ವರೂಪವನ್ನೇ ಅರಿಯದ ನಮಗೆ ಅದೆಲ್ಲ ಈಗ ಕಟ್ಟುಕತೆ ಎನಿಸಿರುತ್ತದೆ. ಅದಿರಲಿ, ಲೋಕಕ್ಕೆಲ್ಲ ಪೂಜ್ಯರೆನಿಸಿಕೊಂಡು ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳುವ ಎಲ್ಲಾ ಬಗೆಯ ಸಾಧನಗಳು ತಮ್ಮಲ್ಲಿ ಸಿದ್ಧವಾಗಿದ್ದರೂ ಪರಮ ವೈರಾಗ್ಯದಿಂದ ಅವುಗಳನ್ನು ಕಡೆಗಣಿಸಿ ಅಧ್ಯಾತ್ಮ ಚಿಂತನೆಯಲ್ಲಿಯೇ ಮುಳುಗಿರಬೇಕಾದರೆ ಪರಮಾತ್ಮ ಜ್ಞಾನಕ್ಕೆ ಅವರು ಎಂತ ಬೆಲೆಯನ್ನು ಕಟ್ಟಿರಬೇಕಾಯಿತು? ಇಲ್ಲದೆ ಅದಲ್ಲೇ ಇರ್ತಿದ್ರು ಅಂದ್ರೆ ಅದ್ರ ಆನಂದ ಇರ್ಲೇಬೇಕು. ಅವರಿಗೆ ಆನಂದ ಇಲ್ಲವಾಗಿದ್ರೆ ಅದು ಇರೋಕ್ ಆಗ್ತಿರ್ಲಿಲ್ಲ. 24 ಗಂಟೆನೂ ತನ್ಮಯತೆ ತಲ್ಲೀನತೆ ತಂದ್ಕೊಂಡಿದ್ರು ಅಂದ್ರೆ ಅದು ಪರಮಾನಂದ ಶಾಂತಿ ರೂಪ ಆಗಿರತಕ್ಕದ್ದಾಗಿರ್ಬೇಕು. ಇದಾದ ಹಂಗಿರಕ್ ಆಗೋದೇ ಇಲ್ಲ. ಅದನ್ನ ಅಲ್ಲೇ ಇದ್ದವರು. ಬ್ರಹ್ಮಜ್ಞಾನವು ಆಸುರತ್ವವನ್ನು ತಪ್ಪಿಸಿ ದುಃಖದಿಂದ ಸರಿ ಇಲ್ಲ, ನಿಮ್ದು ಕ್ಲಾರಿಟಿ ಬರಲ್ಲ, ತೊಂದರೆ ಆಗತ್ತೆ ಅಂತ. ಬ್ರಹ್ಮಜ್ಞಾನವು ಆಸುರತ್ವವನ್ನು ತಪ್ಪಿಸಿ
ದುಃಖದಿಂದ ಪಾರುಗಾಣಿಸುವುದು. ಜನರಿಗೆ ಆಗುವ ಸಕಲ ದುಃಖಗಳಿಗೂ ಸರಿಯಾದ ಆತ್ಮಜ್ಞಾನವಿಲ್ಲದೆ ಕಾರಣವೆಂದು ಎಲ್ಲವನ್ನು ಆತ್ಮದೃಷ್ಟಿಯಿಂದಲೇ ನೋಡದೆ ಶರೀರದ ದೃಷ್ಟಿಯಿಂದ ನೋಡುತ್ತಿರುವುದರಿಂದಲೇ ಉಂಟಾಗಿರುವವೆಂದು. ಕ್ಲಿಯರ್ ಇಲ್ಲ, ಸರಿ ಕೆಲಸ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಓದಿ. ಸ್ಪೀಕರ್ ಸರಿ ಇಲ್ವೋ ಏನೋ ಆಗಿದೆ. ಓದ್ಲ ಗುರುಗಳೇ? ಓದಿ, ಅದೇನೋ ಸರಿ ಇಲ್ಲ ಅವ್ರದ್ದು, ಓದಿ. ಜನರಿಗೆ ಆಗುವ ಸಕಲ ದುಃಖಗಳಿಗೂ ಸರಿಯಾದ ಆತ್ಮಜ್ಞಾನವಿಲ್ಲದ್ದೇ ಕಾರಣವೆಂದು ಎಲ್ಲವನ್ನೂ ಆತ್ಮದೃಷ್ಟಿಯಿಂದಲೇ ನೋಡದೆ ಶರೀರದ ದೃಷ್ಟಿಯಿಂದ ನೋಡುತ್ತಿರುವುದರಿಂದಲೇ ಸಕಲ ಅನರ್ಥಗಳು ಉಂಟಾಗಿರುವವೆಂದು, ಆದ್ದರಿಂದ ಆತ್ಮಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕೆಂಬ ಇಚ್ಛೆಯೇ ಪರಮ ಮಂಗಲ ರೂಪವಾದದ್ದೆಂದು ಪ್ರಾಚೀನರಾದ ಆ ಮಹಾತ್ಮರುಗಳು ಸಾರಿರುತ್ತಾರೆ. ಅಷ್ಟೇ, ಆ ಆತ್ಮಜ್ಞಾನ ಸಂಪಾದಿಸ್ಕೋಬೇಕು ಅನ್ನೋದೇ ಪರಮ ಮಂಗಲ. ಅದನ್ನೇ ಪ್ರಾಚೀನರು ಸಾರಿರುವ ವಿಚಾರ ಇದು. ಯಾರು ಆತ್ಮನನ್ನು ಅರಿತುಕೊಳ್ಳದೆ ಆತ್ಮನ ಮರೆವೆಯಿಂದ ಅನಾತ್ಮ ವಿಚಾರದಲ್ಲಿಯೇ ಮುಳುಗಿರುವರೋ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವ ಮಹಾಪಾತಕಿಗಳು. ಈಶಾವಾಸ್ಯ ಏಕೇಚಾತ್ಮಹನೋ ಜನಾಹ ಅಂತ. ಅವರು ಆ ಪಾತಕದ ಫಲವಾಗಿ ಅಸುರರ ಜನ್ಮದಲ್ಲಿಯೇ ಹುಟ್ಟುತ್ತಿರುವರು. ಸೂರ್ಯನಾಮತೆ ಲೋಕಾಹ ಅವರಿಗೆ. ಅವರನ್ನು ಮನುಷ್ಯರೆಂದು ಎಣಿಸುವುದಕ್ಕೇ ಇಲ್ಲ. ಅವರು ಇದ್ದರೂ ಒಂದೇ, ಸತ್ತರೂ ಒಂದೇ. ಕಣ್ಣಿನ ನೋಟವು ಒಂದಿಷ್ಟು ಹಾಯದ ಕಾರುಗತ್ತಲೆಯು ಕವಿದಿರುವ ಇಷ್ಟೆಂಬ ಆಳದ ಲೆಕ್ಕವಿಲ್ಲದ ಹಾಳು ಬಾವಿಯೊಳಕ್ಕೆ ಬಿದ್ದು ಕೆಳಕ್ಕೆ ಹೋಗುತ್ತಿರುವವರ ಬಾಳಿನಂತಿರುವುದು ಅವರ ಬಾಳು. ಹೀಗೆಂದು ಆತ್ಮನನ್ನರಿತುಕೊಳ್ಳದವರ ಪಾಡನ್ನು ಉಪನಿಷತ್ತಿನಲ್ಲಿ ಅಂದರೆ ಈಶಾವಾಸ್ಯ 3ರಲ್ಲಿ ವರ್ಣಿಸಿರುತ್ತದೆ. ಇಂಥ ದುಸ್ಥಿತಿಗೆ ಜನರು ಇಳಿಯದೇ ಇರಲೆಂದು ಮರುಕದಿಂದ ಆತ್ಮನ ನಿಜಸ್ಥಿತಿಯನ್ನೂ ಪ್ರಪಂಚದ ಪರಮಾರ್ಥವನ್ನೂ ಆ ಪವಿತ್ರ ಗ್ರಂಥಗಳಲ್ಲಿ ಬೋಧಿಸಿರುತ್ತದೆ. ಆದ್ದರಿಂದ ಆತ್ಮಹತ್ಯದಿಂದ ಪಾರಾಗಿ ಆಸುರತ್ವವನ್ನು ತಪ್ಪಿಸಿಕೊಂಡು ಮನುಷ್ಯತ್ವಕ್ಕೇರುವುದೊಂದು ಜ್ಞಾನದ ಪ್ರಯೋಜನವು. ಭೌತಿಕ ಶಾಸ್ತ್ರವು ಕಂಡು ಹಿಡಿದುಕೊಟ್ಟಿರುವ ಹೊಸ ಹೊಸ ಸಾಧನಗಳನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕೆಂಬುದನ್ನರಿಯದೆ ಜನರು ತಮ್ಮ ರಾಗದ್ವೇಷಗಳ ಫಲವಾದ ಕ್ಷಾಮ, ಡಾಮರ, ಯುದ್ಧ ಮುಂತಾದ ಅಪಾಯಗಳಲ್ಲಿ ಯಾವುದು ಯಾವಾಗ ಬಂದು ಮೇಲೆ ಬೀಳುವುದೋ ಎಂದು ಯಾವಾಗಲೂ ಭಯಚಕಿತರಾಗಿಯೇ ಇರುತ್ತಾರೆ. ಅದೇ ಚೀನಾದ್ಮೇಲೆ ಯುದ್ಧ ಮಾಡ್ತಾರಂತೆ, ಏನೋ ಉತ್ತರ ಕೊರಿಯಾದವರು ಇದು ಮಾಡ್ತಾ ಇದ್ದಾರೆ, ವಾಟ್ಸಪ್ ಬರ್ತಾ ಇದೆ, ಏನು ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಅವುಗಳಲ್ಲಿ ಯಾವುದಾದರೊಂದು ಕಾಣಿಸಿಕೊಂಡರಂತೂ ಈ ಸಂಘಟನೆಗೆ ಯಾರು ಹೊಣೆ ಎಂಬುದನ್ನು ಕಂಡು ಹಿಡಿಯಲಾರದೆ ಒಬ್ಬರ ಮೇಲೊಬ್ಬರು ತಪ್ಪನ್ನು ಹೊರಿಸುತ್ತಾ ತಮ್ಮ ರಾಗದ್ವೇಷಗಳಿಗೆ ಮತ್ತಷ್ಟು ಸಾಣೆ ಹಿಡಿಸುತ್ತಿರುವರು. ದೈವನಿಯಮದಿಂದ ಜನರು ದೇಶಗಳು ನಾಶವಾದಾಗ ದಿಕ್ಕು ಕಾಣದೆ ಅಯ್ಯೋ ಎಂದು ಬೊಬ್ಬೆ ಇಡುವರು. ಕುಯ್ಯೋ ಮುರಿಯೋ ಏನ್ ಮರೆಯೋದು ಏನ ಕುಯ್ಯೋ ಮರೆಯೋ ಎಂದು ಬೊಬ್ಬೆಯವರು. ಇಂಥ ದುರವಸ್ಥೆಯಲ್ಲಿ ಭೌತಿಕ ವಿದ್ಯೆಯು ಅವರಿಗೆ ಯಾವುದೊಂದು ದಾರಿಯನ್ನೂ ತೋರಿಸಲಾರದೆ ನನಗೆ ತಿಳಿಯುವುದು ಇಷ್ಟೇ, ಇನ್ನು ಮೇಲೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಎಂದು ನಿರಾಶೆಯ ಮಂತ್ರವನ್ನು ಜಪಿಸುತ್ತದೆ. ಆ ಕಾಲಕ್ಕೆ ಪರಮಾರ್ಥದ ನೆರವಿದ್ದರೆ ಜನರು ಆಸುರತ್ವವನ್ನು ಬಿಟ್ಟು ಮನುಷ್ಯತ್ವಕ್ಕೆ ಬಂದಾರೆಂಬುದೊಂದೇ ಅಲ್ಲ, ದಾನ, ಧರ್ಮ, ದಯೆ, ಪರೋಪಕಾರ ಮುಂತಾದ ಅಧ್ಯಾತ್ಮದ ಬಾವುಟಗಳನ್ನು ಮೇಲಕ್ಕೆತ್ತಿ ಮನುಷ್ಯತ್ವದಿಂದ ದೇವತ್ವವನ್ನೂ ಪಡೆದಾರು. ಇದೊಂದು ಮಹಾಪ್ರಯೋಜನವಲ್ಲವೇ? ವೇದಾಂತದಲ್ಲಿ ಹೇಳಿರುವ ನಮ್ಮ ಸ್ವರೂಪವು ಅಸಂಸಾರಿ. ಉಪನಿಷತ್ತುಗಳಲ್ಲಿ ಕೊಂಡಾಡಿರುವ ನಮ್ಮ ಸ್ವರೂಪಕ್ಕೂ ನಾವು ಈಗ ತಿಳಿದುಕೊಂಡಿರುವ ನಮ್ಮ ಸ್ವರೂಪಕ್ಕೂ ಮೇರು ಪರ್ವತಕ್ಕೂ ಸಾಸುವೆ ಕಾಳಿಗೂ ಇರುವಷ್ಟು ಹೆಚ್ಚು ಕಡಿಮೆ ಇದೆ. ಅಜಗಜಾಂತರ ಮೇರು ಪರ್ವತ ಸಾಸುವೆ ಕಾಳು
ನಮ್ಮ ವಿಷಯಕ್ಕೆ ನಮಗೆ ಈಗ ಇರುವ ತಿಳುವಳಿಕೆ ಏನು? ನಮ್ಮಲ್ಲಿ ಎಷ್ಟೋ ಕೊರತೆಗಳಿರುವವು. ಹಸಿವು, ಬಾಯಾರಿಕೆ, ಮುಪ್ಪು, ಸಾವು ಇವು ನಮ್ಮ ಬೆನ್ನಿಗೆ ಬಿಗಿದುಕೊಂಡಿರುವವು. ರೋಗ ರುಜಿನಗಳು ನಮ್ಮನ್ನು ಬಿಡುವ ಹಾಗಿಲ್ಲ. ನಮ್ಮ ಆಸೆಗಳೂ ಸಂಕಲ್ಪಗಳೂ ಸಾವಿರಾರು ಇರುವವು. ಅವುಗಳಲ್ಲಿ ನೆರವೇರದ ಆಸೆಗಳೇ ಹೆಚ್ಚು. ನಾವು ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಹುಟ್ಟಿ ಕೆಲವು ಕಾಲ ಹೇಗೋ ಬಾಳಿ ಕೊನೆಗೆ ಒಂದಲ್ಲದಿದ್ದರೆ ಒಂದು ದಿನ ಮಣ್ಣು ಪಾಲಾಗುವ ಅಸ್ವತಂತ್ರರು. ಹೀಗೆಂಬ ಬುದ್ಧಿಯಲ್ಲವೇ ನಮ್ಮಲ್ಲಿ ಬೇರೂರಿಕೊಂಡಿರುವುದು. ಆದರೆ ಶ್ರುತಿಯಲ್ಲಿ ಹೇಳಿರುವ ನಮ್ಮ ವಾಸ್ತವವಾದ ಸ್ವರೂಪದ ವರ್ಣನೆಯನ್ನು ನೋಡಿ. ಆತ್ಮನಲ್ಲಿ ಯಾವುದೊಂದು ದೋಷವೂ ಇರುವುದಿಲ್ಲ. ಮುಪ್ಪಿಲ್ಲ, ಸಾವಿಲ್ಲ, ಶೋಕವಿಲ್ಲ, ಮೋಹವಿಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ. ಅವನು ತೀರಿಸಿಕೊಳ್ಳಲಾರದ ಬಯಕೆ ಇಲ್ಲ, ನೆರವೇರಿಸಿಕೊಳ್ಳಲಾರದ ಯೋಚನೆ ಇಲ್ಲ. ಅವನನ್ನೇ ಹುಡುಕಬೇಕು, ಅವನನ್ನೇ ಅರಿತುಕೊಳ್ಳಬೇಕು. ಈ ಆತ್ಮನನ್ನು ಯಾವನು ಚೆನ್ನಾಗಿ ಅರಿತು ದಕ್ಕಿಸಿಕೊಳ್ಳುವನೋ ಅವನಿಗೆ ಎಲ್ಲಾ ಲೋಕಗಳು ಎಲ್ಲಾ ಕಾಮಗಳು ಕೈವಶವಾಗುವವು. ವ್ಯಾವಹಾರಿಕ ದೃಷ್ಟಿಯಿಂದ ನಮಗೆ ಸಾವು ಉಂಟಾದರೂ ಪರಮಾರ್ಥ ದೃಷ್ಟಿಯಿಂದ ನಾವು ಮರಣರಹಿತರು. ಇಲ್ಲಿ ಒಂದು ಆಕ್ಷೇಪವು ಕೆಲವರಲ್ಲಿ ಕಾಣಿಸಿಕೊಳ್ಳಬಹುದು. ಅದೇನೆಂದರೆ, ನಮ್ಮ ಸ್ವರೂಪವು ಉಪನಿಷತ್ತುಗಳಲ್ಲಿ ವರ್ಣಿಸಿದ್ದಂತೆಯೇ ಇದ್ದಿದ್ದರೆ ಈ ಆಕಾಶ ಪುರಾಣವನ್ನು ನಂಬಬಹುದಾಗಿತ್ತು. ಆಕಾಶ ಪುರಾಣ ಅಂತ ಹೇಳಿದ್ದಾರೆ. ಹುಟ್ಟಿಲ್ಲ, ಸಾವಿಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಶೋಕಮೋಹ ಇಲ್ಲ, ಆಕಾಶ ಪುರಾಣ ಅಂತೆ, ಅದನ್ನು ನಂಬಬಹುದಾಗಿತ್ತು. ಆದರೆ ನಿಜ ಸ್ಥಿತಿ ಹೇಗಿದೆ? ನಮಗೆ ಮುಪ್ಪಿಲ್ಲ, ಸಾವಿಲ್ಲ ಎಂದು ಕೆಲವರು ಮೂರ್ಖರು ನೆಚ್ಚಿಕೊಂಡಿರಬಹುದು. ಆದರೆ ವಿಚಾರಶೀಲರು ಯಾರು ತಾನೇ ಈ ಮಾತನ್ನು ನಿಜವೆಂದಾರು? ಎಲ್ಲಾ ಪ್ರಾಣಿಗಳು ಹುಟ್ಟಿ ದಿನದಿನಕ್ಕೂ ಬೆಳೆಯುತ್ತಾ ಮಾರ್ಪಡುತ್ತಾ ಹಸಿವು ನೀರಡಿಕೆಗಳಿಂದ ಬಳಲುತ್ತಾ ರೋಗ ರುಜಿನಗಳಿಂದ ಸೊರಗುತ್ತಾ ಮುದುಕರಾಗಿ ಹಳೆಯ ಮರಗಳು ನೆಲಕ್ಕೆ ಕುರುಳುವಂತೆ ದೇಹವನ್ನು ಕೆಳಕ್ಕೆ ಹಾಕಿ ಕಣ್ಮರೆಯಾಗುತ್ತಿರುವುದು ಯಾರಿಗೆ ತಿಳಿಯದು? ದುರ್ಬಲರು, ಬಲಿಷ್ಠರು, ಬಡವರು, ಭಾಗ್ಯವಂತರು, ರೈತರು, ರಾಜರು, ವಿಷಯಾಸಕ್ತರು, ವಿರಕ್ತರು, ದಡ್ಡರು, ಜಾಣರು, ಆಸ್ತಿಕರು, ನಾಸ್ತಿಕರು, ಶಿಷ್ಯರು, ಗುರುಗಳು, ಅಜ್ಞರು, ಸುಜ್ಞರು ಯಾರೇ ಆಗಲಿ ಕಾಲಪುರುಷನ ದವಡೆಯೊಳಗೆ ಸಿಕ್ಕಿಕೊಳ್ಳದವರು ಇದ್ದಾರೇನು? ಸಾವನ್ನು ಗೆಲ್ಲುವ ರೀತಿಯನ್ನು ಲೋಕಕ್ಕೆ ಬೋಧಿಸಿದ ಋಷಿಗಳಾಗಲಿ ಅವರ ಅಭಿಪ್ರಾಯವನ್ನು ವಿಶದೀಕರಿಸಿದ ಆಚಾರ್ಯರುಗಳಾಗಲಿ ಯಾರೊಬ್ಬರೂ ಅಂತಕನ ದಾಳಿಯಿಂದ ತಪ್ಪಿಸಿಕೊಳ್ಳುವುದು ಆಗಿರುವುದಿಲ್ಲ. ಯಾರೊಬ್ಬರೂ ಚಿರಂಜೀವಿಗಳಾಗಿ ಈಗ ಉಳಿದುಕೊಂಡಿರುವುದಿಲ್ಲ. ಹೀಗಿರುವಲ್ಲಿ ಮುಪ್ಪು ಸಾವುಗಳನ್ನು ಕಾಣದ ಸ್ವರೂಪವು ನಮ್ಮದು ಎಂದು ಕೊಚ್ಚಿಕೊಳ್ಳುವುದನ್ನು ಏನೆಂದು ಕರೆಯಬೇಕು? ನಮ್ಮ ಶಾಸ್ತ್ರಗಳಲ್ಲಿ ಇಂಥ ಅಡುಗೊಳಜ್ಜಿಯ ಕಥೆಗಳೇ ಇದ್ದರೆ ಈಗಿನ ಕಾಲಕ್ಕೆ ಅವು ಬೇಕಿಲ್ಲವೆಂಬುದಕ್ಕೆ ಮತ್ತೆ ಬೇರೆ ಕಾರಣವೇ ಬೇಕಿರುವುದಿಲ್ಲ. ಈ ಬಗೆಯ ಆಕ್ಷೇಪವು ಸ್ವಾಭಾವಿಕವಾಗಿ ಎಲ್ಲರಿಗೂ ತೋರತಕ್ಕದ್ದೇ ಆದರೂ ಶಾಸ್ತ್ರಗಳಲ್ಲಿ ಇದಕ್ಕೂ ಪರಿಹಾರವನ್ನು ಹೇಳದೇ ಇಲ್ಲ. ಹುಟ್ಟುವುದು, ಬೆಳೆಯುವುದು, ಸೊರಗುವುದು, ಸಾಯುವುದು ಎಂಬುದು ಪ್ರಾಣಿಗಳಿಗೆಲ್ಲ ಸಹಜವೆಂಬುದೂ ಒಂದು ದೃಷ್ಟಿಯಿಂದ ನಿಜವೇ. ಆದರೆ ವೇದಾಂತದ ದೃಷ್ಟಿಯಿಂದ ನೋಡಿದರೆ ಜನನ ಮರಣಗಳೆಂಬಿವು ಕೇವಲ ವ್ಯವಹಾರ ಮಾತ್ರವೆಂದೂ ಈ ತೋರಿಕೆಯ ಜನನ ಮರಣಗಳು ನಮ್ಮ ನಿಜವಾದ ಸ್ವರೂಪಕ್ಕೆ ಒಂದಿಷ್ಟೂ ಸೋಂಕುವ ಹಾಗಿಲ್ಲವೆಂದೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಜನನ ಮರಣಗಳು ಬರಿಯ ತೋರಿಕೆಯೇ? ನಿಜವಾಗಿ ಜನರು ಸಾಯುತ್ತಿರುವುದನ್ನು ನಾವೆಲ್ಲರೂ ಕಂಡಿಲ್ಲವೇ ಎಂದು ಯಾರಾದರೂ ಕೇಳಬಹುದು. ನಿಜ. ಆದರೆ ಇದು ವಿಚಾರವನ್ನು ಮಾಡದೇ ಇರುವ ನಮ್ಮ ದೃಷ್ಟಿಯಿಂದ. ವೇದಾಂತದ ದೃಷ್ಟಿಯಿಂದ ನೋಡಿದರೆ ನಮ್ಮೆಲ್ಲರ ಆತ್ಮನು ಯಾವ ವಿಕಾರವೂ ಇಲ್ಲದೆ ಎಂದೆಂದಿಗೂ ಒಂದೇ ಸ್ವರೂಪದಿಂದ ಇದ್ದುಕೊಂಡಿರುವನೆಂಬುದನ್ನು ನಿಸ್ಸಂದೇಹವಾಗಿ ಮನಗಾಣಬಹುದು. ಸೂಕ್ಷ್ಮ ವಿಚಾರ, ಆತ್ಮ ವಿಚಾರ ಮಾಡಬಹುದು. ನಾನು ಯಾರು ವಿಚಾರ ಮಾಡಿದ್ರೆ ಹುಟ್ಟುಂಟ, ಬೆಳಗ್ಗೆ ಉಂಟ, ಸಾವು ಉಂಟ ಗೊತ್ತಾಗತ್ತೆ. ಬರೀ ಬೈಂಡ್ಲಾಗಿ ದೇಹ ನಾನು ಅನ್ಕೊಂಡ್ಬಿಟ್ಟು ಲೋಕಲ್ ಸಾಯ್ತಾ ಇರೋರು ನೋಡ್ಬಿಟ್ಟು ಮತ್ತೂರ್ಲಿ 5 ವಿಕೆಟ್ ಬಿದ್ದೋಯ್ತು, 6 ವಿಕೆಟ್ ಬಿದ್ದೋಯ್ತು, ನಾನು ಸತ್ತು ಹೋಗ್ತಿದ್ದೀನಿ, ಶೈಲಿ ಸಾಯದ
ಶರೀರ ಯಾವ ಸಾಯಿಲ್ಲ ಅಂತ ಹೇಳಿದ್ರು. ಶರೀರಕ್ಕೆ ಸಾವಿಲ್ಲ ಅಂತ ಯಾರು ಹೇಳ್ತಾನೆ ಇಲ್ಲ. ಆತ್ಮನಿಗೆ ಸಾವಿಲ್ಲ ಮುಪ್ಪಿಲ್ಲ ಅಂತ ಹೇಳ್ತಿರೋದು. ವೇದಾಂತ ಶಾಸ್ತ್ರವು ನಮಗೆ ತೋರಿಸಿಕೊಡುವ ಈ ದೃಷ್ಟಿಗೆ ಪರಮಾರ್ಥ ದೃಷ್ಟಿ ಎಂದು ಹೆಸರು. ಪರಮಾರ್ಥ ದೃಷ್ಟಿಯು ಸ್ವರೂಪವನ್ನೂ ಆ ದೃಷ್ಟಿಯಿಂದ ನಮ್ಮ ಆತ್ಮನ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳುವ ಬಗೆಯನ್ನೂ ಮುಂದೆ ತಿಳಿಸುವೆವು. ಸದ್ಯಕ್ಕೆ ನಾವು ಇಷ್ಟು ಮನದಂದರೆ ಸಾಕು. ಪರಮಾರ್ಥ ದೃಷ್ಟಿ ಎಂಬುದು ಯಾರೋ ಒಬ್ಬ ಮಹಾತ್ಮನ ಅನುಗ್ರಹದಿಂದ ಎಲ್ಲಿಯೋ ಒಬ್ಬೊಬ್ಬರಿಗೆ ಬರುವ ಒಂದಾನೊಂದು ವಿಲಕ್ಷಣ ದೃಷ್ಟಿಯಲ್ಲ. ಇಂಥ ದೃಷ್ಟಿಯೊಂದು ಇದೆ ಎಂದು ಶ್ರದ್ಧೆಯಿಂದ ನಂಬಬೇಕಾದದ್ದೇನೂ ಇಲ್ಲ. ಸಾರ್ವತ್ರಿಕವಾದ ಅನುಭವವನ್ನು ತಳ್ಳಿ ಹಾಕಬೇಕಾದದ್ದೂ ಇಲ್ಲ. ಯಾವ ವಿಚಾರವನ್ನೂ ಮಾಡದೇ ಇರುವಾಗ ಸ್ವಾಭಾವಿಕವಾದ ದೃಷ್ಟಿಯಿಂದ ನೋಡಿ ನಾವು ವಿಷಯಗಳ ತತ್ವವನ್ನು ಹೀಗೇ ಸರಿ ಎಂದು ನಿಶ್ಚಯಿಸಿಕೊಳ್ಳುವುದುಂಟಷ್ಟೇ. ಈ ಸ್ವಾಭಾವಿಕ ದೃಷ್ಟಿಗೆ ವ್ಯಾವಹಾರಿಕ ದೃಷ್ಟಿ, ಲೌಕಿಕ ದೃಷ್ಟಿ ಎಂದು ಹೆಸರು. ಲೌಕಿಕ ದೃಷ್ಟಿಯಿಂದ ಕಂಡುಕೊಂಡದ್ದೆಲ್ಲ ಹಾಗೆಯೇ ಇರಬೇಕೆಂಬ ನಿರ್ಬಂಧವೇನೂ ಇರುವುದಿಲ್ಲ. ನೀರೆಂಬುದು ಒಂದೇ ಪದಾರ್ಥವೆಂದು ಪೂರ್ವದಲ್ಲಿ ಜನರು ತಿಳಿದುಕೊಂಡಿದ್ದರು. ಆದರೆ ಭೌತಿಕ ಶಾಸ್ತ್ರಜ್ಞರ ಪರೀಕ್ಷೆಯಿಂದ ಅದರಲ್ಲಿ ಆಮ್ಲಜನಕ, ಜಲಜನಕ ಎಂಬ 2 ಅನಿಲಗಳು ಸೇರಿಕೊಂಡಿವೆ ಎಂಬುದು ಈಚೆಗೆ ತಿಳಿದು ಬಂದಿದೆ. ಭೌತಿಕ ಶಾಸ್ತ್ರದ ಶೋಧನೆಗಳೆಲ್ಲವೂ ನಮ್ಮ ಲೌಕಿಕ ದೃಷ್ಟಿಯ ತೀರ್ಪನ್ನು ಆಗಾಗ್ಗೆ ಮಾರ್ಪಡಿಸುತ್ತಲೇ ಬಂದಿವೆ ಎಂಬುದು ಸುಪ್ರಸಿದ್ಧವಾಗಿದೆ. ಆದರೆ ಈಗ ನಾವು ಹೇಳುತ್ತಿರುವ ಶಾಸ್ತ್ರ ದೃಷ್ಟಿಯು ಅಥವಾ ಪರಮಾರ್ಥ ದೃಷ್ಟಿಯು ಅಂಥದ್ದಲ್ಲ. ಅದು ತತ್ವವನ್ನು ಇದ್ದದ್ದು ಇದ್ದಂತೆಯೇ ತಿಳಿಸಿಕೊಡುವುದರಿಂದ ಈ ದೃಷ್ಟಿಯಿಂದ ಮಾಡಿದ ನಿಶ್ಚಯವು ಮತ್ತೆ ಮಾರ್ಪಡುವ ಸಂಭವವೇ ಇಲ್ಲ. ಈ ದೃಷ್ಟಿಯನ್ನನುಸರಿಸಿ ತತ್ವವನ್ನು ಕಂಡುಕೊಂಡಾಗ ನಮ್ಮ ಆತ್ಮನು ನಿಜವಾಗಿಯೂ ಮರಣರಹಿತನಾಗಿರುತ್ತಾನೆಂಬುದು ನಿರ್ವಿವಾದವಾಗುತ್ತದೆ. ನಮ್ಮ ಆತ್ಮನಾಗಿರುವ ಬ್ರಹ್ಮಕ್ಕೆ ಮೃತ್ಯುವು ಅಂಜಿಕೊಂಡು ಓಡುತ್ತಿರುತ್ತಾನೆ. ಅವನಿಗೆ ಮೃತ್ಯುವು ಉಪ್ಪಿನಕಾಯಿಯಾಗಿರುತ್ತದೆ. ಆ ಸ್ವರೂಪವನ್ನು ಅರಿತುಕೊಳ್ಳುವ ಮರ್ತ್ಯನು ಅಮೃತನಾಗುತ್ತಾನೆ ಎಂದು ಮುಂತಾಗಿ ಶ್ರುತಿಗಳು ಹೇಳುತ್ತಿರುವುದು ಒಣ ಹೊಗಳಿಕೆಯಲ್ಲವೆಂದೂ ಅದು ವಸ್ತುಸ್ಥಿತಿ ಎಂದು ನಿಶ್ಚಯವಾಗಿ ಬಿಡುತ್ತದೆ. ಅಲ್ಲ, ರಿಯಾಲಿಟಿ, ಸತ್ಯ ವಿಚಾರ ಮಾಡಿ, ಒಳಹೊಕ್ಕು ವಿಚಾರ ಮಾಡಿ ನೀವ್ ಯಾರು ಅಂತ ಗೊತ್ತಾಗತ್ತೆ. ನೀವೋದಿಮ ಸುರೇಖಮ್ಮ, ನಮ್ಮ ಆತ್ಮನೇ ಇಡೀ ವಿಶ್ವದ ಆತ್ಮನೋ? ಅವರೆಲ್ಲೋ ಇದ್ದಾರೆ, ಕೇಳಿಸ್ತಾ ಇಲ್ಲ. ಮಲ್ಲಿಕಮ್ಮ ಓದ್ತೀರಾ? ಮಲ್ಲಿಕಮ್ಮ ಕೇಳ್ತಾ ಇಲ್ಲ. ನಾಗರಾಜ್ ಓದ್ತೀರಾ? ಸುರೇಖಾ ಓದ್ತಾ ಇದಾರೆ ಗುರುಗಳೇ. ಸುರೇಖಾ ಓದ್ತಾ ಇದಾರೆ, ಕೇಳಿಸ್ತಾ ಇಲ್ಲ. ಅಲ್ಲ ಈಗ ಓದ್ತೀನಿ ಗುರುಗಳೇ. ಓದಿಮ್ಮ. ವೇದಾಂತ ಜ್ಞಾನದ ಮಹಿಮೆ. ನಮ್ಮ ಆತ್ಮನೇ ಇಡೀ ವಿಶ್ವದ ಆತ್ಮನೆಂಬ ಸಿದ್ಧಾಂತದಿಂದ ಆಗುವ ಪ್ರಯೋಜನಗಳು. ಈ ವಿಶ್ವದ ಪರಮಾರ್ಥ ಸ್ವರೂಪವೇ ಬ್ರಹ್ಮವೆಂತಲೂ ನಮ್ಮ ಆತ್ಮನು ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಬ್ರಹ್ಮವೇ ಆಗಿರುವನೆಂತಲೂ ಈವರೆಗೆ ನಾವು ಹೇಳಿರುವುದನ್ನು ಲಕ್ಷ್ಯವಾಗಿಟ್ಟುಕೊಳ್ಳುವ ಓದುಗರಿಗೆ ವೇದಾಂತ ದರ್ಶನದ ಮತ್ತೊಂದು ವಿಶೇಷವು ಅವಶ್ಯವಾಗಿ ಮನಸ್ಸಿನಲ್ಲಿ ಮಿಂಚುತ್ತದೆ. ಅದೇನೆಂದರೆ ಬ್ರಹ್ಮವು ನಮ್ಮ ಆತ್ಮನಾಗಿರುವುದಲ್ಲದೆ ಇಡೀ ವಿಶ್ವಕ್ಕೇ ಆತ್ಮನಾಗಿರುವುದೆಂದು ಈ ದರ್ಶನದಲ್ಲಿ ಗೊತ್ತುಪಡಿಸಿರುವುದರಿಂದ ನಮ್ಮ ಆತ್ಮನ ಸ್ವರೂಪವನ್ನು ಅರಿತುಕೊಳ್ಳುವುದೆಂದರೂ ಒಂದೇ. ಇಡೀ ವಿಶ್ವದ ತಿರುಳನ್ನು ಅರಿಯುವುದೆಂದರೂ ಒಂದೇ ಎಂದಾಯಿತು. ಆತ್ಮನೇ ಬ್ರಹ್ಮವೇ ವಿಶ್ವದ ತಿರುಳು ಅಂತ ಆಯ್ತು. ನಮ್ಮನ್ನು ತಿಳ್ಕೊಳ್ಳೋದು, ಬ್ರಹ್ಮನ್ ತಿಳ್ಕೊಳ್ಳೋದು, ವಿಶ್ವನ್ ತಿಳ್ಕೊಳ್ಳೋದು ಒಂದೇ. ನಮ್ಮನ್ ಬಿಟ್ಟು ವಿಶ್ವವೂ ಇಲ್ಲ, ಬ್ರಹ್ಮವೂ ಇಲ್ಲ, ಯಾವುದೂ ಇಲ್ಲ. ಆದ್ದರಿಂದಲೇ ಶ್ರುತಿಯಲ್ಲಿ ಈ ಆತ್ಮನ ವಿಷಯವನ್ನು ಕೇಳಿ ವಿಚಾರ ಮಾಡಿ ಅರಿತುಕೊಂಡರೆ ಕೇಳದೇ ಇದ್ದದ್ದನ್ನೂ ಕೇಳಿದಂತಾಗುತ್ತದೆ, ವಿಚಾರ ಮಾಡದೇ ಇದ್ದದ್ದನ್ನೂ ವಿಚಾರ ಮಾಡಿದಂತೆ ಆಗುತ್ತದೆ, ಅರಿಯದೇ ಇದ್ದದ್ದನ್ನು ಅರಿತುಕೊಂಡಂತೆ ಆಗುತ್ತದೆ ಎಂದು ಬೃಹದಾರಣ್ಯಕ 2:4-5, ಚಾಂದೋಗ್ಯ 6:1-3. ಒಂದು ಮಣ್ಣಿನ ಮುದ್ದೆಯ ನಿಜವನ್ನು ಅರಿತುಕೊಂಡರೆ ಹೇಗೆ ಮಣ್ಣಿನಿಂದಾಗಿರುವ ಮಡಕೆ, ಕುಡಿಕೆ, ಗಡಿಗೆ ಮುಂತಾದವುಗಳೆಲ್ಲದರ ತತ್ವವನ್ನೂ ಅರಿತುಕೊಂಡಂತೆ ಆಗುವುದೋ ಹಾಗೆಯೇ ಈ ವಿಶ್ವದ ಆತ್ಮನನ್ನು ಅರಿತುಕೊಂಡರೆ ಎಲ್ಲವನ್ನೂ ಅರಿತಂತೆಯೇ. ಚಾಂದೋಗ್ಯ 6:1-4.
ಎಂದೂ ಸಾರಿರುತ್ತದೆ. ಹೀಗೆ ನಮ್ಮ ಸ್ವರೂಪದ ಅರಿವೇ ಇಡೀ ವಿಶ್ವದ ಅರಿವಾಗಿರುವುದೆಂಬುದನ್ನು ಸೂಚಿಸುವುದಕ್ಕಾಗಿ ಈ ಜ್ಞಾನವನ್ನು ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಬ್ರಹ್ಮಾತ್ಮ ಜ್ಞಾನ ಎಂಬ ಹೆಸರುಗಳಿಂದ ಕರೆಯುತ್ತಿರುವರು. ನಮ್ಮ ಆತ್ಮನ ಸ್ವರೂಪವನ್ನು ತಿಳಿದುಕೊಂಡ ಮಾತ್ರದಿಂದ ಎಲ್ಲದರ ತಿರುಳನ್ನೂ ತಿಳಿದುಕೊಂಡಂತೆ ಹೇಗೆ ಆದೀತೆಂಬ ಶಂಕೆಗೆ ಪರಿಹಾರವು ಮುಂದೆ ತಾನೇ ಸ್ಫುಟವಾಗುತ್ತದೆ. ವೇದಾಂತಿಗಳು ಮಿಕ್ಕವರ ಯೋಚನೆಯನ್ನು ಬಿಟ್ಟು ತಮ್ಮ ತಮ್ಮ ಮುಕ್ತಿಯನ್ನು ನೋಡಿಕೊಳ್ಳುವ ಸ್ವಾರ್ಥಪರರೆಂಬ ದೂರು ಎಷ್ಟು ನಿರಾಧಾರವೆಂಬುದೂ ಇದರಿಂದ ವ್ಯಕ್ತವಾಗುತ್ತದೆ. ಏಕೆಂದರೆ ವೇದಾಂತಿಗಳು ಮಾಡುವ ಆತ್ಮ ವಿಚಾರದಲ್ಲಿ ಜೀವತತ್ವ, ಪ್ರಪಂಚ ತತ್ವ, ಈಶ್ವರ ತತ್ವ, ಜ್ಞಾನ ತತ್ವ, ನೀತಿ ತತ್ವ, ಧರ್ಮ ತತ್ವ, ಉಪಾಸನಾ ತತ್ವ, ಪುರುಷಾರ್ಥ ತತ್ವ ಮುಂತಾದವುಗಳ ವಿಚಾರಗಳೆಲ್ಲವೂ ಅಡಕವಾಗಿರುತ್ತದೆ. ವೇದಾಂತವು ಪ್ರತಿಯೊಂದರ ನಿಜವನ್ನೂ ನಿರ್ಧರಿಸುವ ದರ್ಶನವೆಂಬುದನ್ನು ನೆನಪಿನಲ್ಲಿದ್ದರೆ ಮಿಕ್ಕ ಸಿದ್ಧಾಂತಗಳಿಗೂ ಈ ದರ್ಶನಕ್ಕೂ ಇರುವ ತಾರತಮ್ಯವು ಎದ್ದು ಕಾಣುವುದು. ಈ ದರ್ಶನದ ಹೆಚ್ಚುಗಾರಿಕೆಯೂ ಒಡೆದು ಮೂಡಿದಂತೆ ಕಾಣಿಸಿಕೊಳ್ಳುವುದು. ಹೇಗೆಂದರೆ, ಮೊದಲನೆಯದಾಗಿ ವೇದಾಂತವು ಒಂದು ಮತವಲ್ಲ. ವೇದಾಂತ ಒಂದು ಮತ ಅಲ್ಲ, ಅದು ಮತಿಯಿಂದ ಹುಟ್ಟಿದ್ದಲ್ಲ. 437 ಅದು ಯಾರ್ದು ಮತ ಅಲ್ಲ. ಅದು 437 ರಿಯಾಲಿಟಿ, ಸತ್ಯ. ಅದು ವೇದಾಂತ ಒಂದು ಮತ ಅಲ್ಲ, ಅದು ಮೊದಲೇ ಜ್ಞಾಪಕ ಇರಬೇಕು. ಆದರೂ ಅದರಲ್ಲಿ ಎಲ್ಲಾ ಮತಗಳಿಗೂ ಆಧಾರ ಸ್ತಂಭದಂತಿರುವ ಮೂಲ ತತ್ವಗಳನ್ನು ಸ್ಥಾಪಿಸುವ ಯುಕ್ತಿಗಳು ದೊರೆಯುತ್ತವೆ. ಕ್ರಿಶ್ಚಿಯನ್ ಎಲ್ಲಾದಲ್ಲೂ ಏನು ಅಹಿಂಸೆ, ದಯೆ, ಪರೋಪಕಾರ ಇತ್ಯಾದಿಗಳನ್ನು ಯಾಕೆ ಮಾಡ್ಬೇಕು ಅನ್ನೋದು ವೇದಾಂತ ಹೇಳ್ಕೊಡತ್ತೆ. ಎಲ್ಲರೂ ಇದನ್ನ ಹೇಳೋದ್ರೆ ಧರ್ಮ ಅನ್ಸ್ಕೊಳ್ಳೋದು, ಮತ ಅನ್ಸ್ಕೊಳ್ಳೋದು. ಯಾವ ಮತದಲ್ಲೂ ಧರ್ಮದಲ್ಲೂ ಹಿಂಸೆ ಮಾಡೋದು, ಕಳ್ತನ ಮಾಡೋದು, ಅನ್ಯಾಯ, ಅತ್ಯಾಚಾರ, ಮೋಸ ಮಾಡೋದು ಧರ್ಮ ಯಾವ ಮತದಲ್ಲಿ ಹೇಳಕ್ಕಾಗಲ್ಲ. ಅನ್ನು ಹೇಳಿದ್ರೆ ಧರ್ಮವೂ ಆಗಲ್ಲ, ಅದು ಹುಚ್ಚದು. ಎರಡನೆಯದಾಗಿ ವೇದಾಂತವು ತರ್ಕಶಾಸ್ತ್ರವಲ್ಲ, ವಾದ ಮಾಡೋ ಶಾಸ್ತ್ರ ಅಲ್ಲ. ಆದರೂ ಅದರಲ್ಲಿ ಅಬಾಧಿತವಾದ ತರ್ಕಕ್ಕೆ ತಳಹದಿಯಾದ ಅನುಭವವನ್ನು ಮನಗಾಣಿಸಿ ವ್ಯಾವಹಾರಿಕ ತರ್ಕಕ್ಕೆ ಎಲ್ಲೆ ಕಟ್ಟು ಇದೆ ಎಂಬುದನ್ನೂ ತೋರಿಸಿಕೊಟ್ಟಿರುತ್ತದೆ. ಮೂರನೆಯದಾಗಿ ವೇದಾಂತದ ಸಿದ್ಧಾಂತವು ಯಾವುದೊಂದು ವಿಶೇಷಾನುಭವದ ಅಥವಾ ಶಿಷ್ಟಾಚಾರದ ಆಧಾರದ ಮೇಲೆ ನಿಂತಿರುವುದಿಲ್ಲ. ವ್ಯಕ್ತಿ ಮೇಲೆ ನಿಂತಿಲ್ಲ, ಯಾರದೇ ಅವರು ಇದ್ರ ಮೇಲೆ ಪಂಗಡ ಮೇಲೆ ನಿಂತಿಲ್ಲ. ಅದು ಸತ್ಯಕ್ಕೆ ಯಾರ ಹಂಗೂ ಇಲ್ಲ. ಆದರೂ ಅದು ಯೋಗಿಗಳ ಅನುಭವಗಳು, ಉಪಾಸಕರ ಮನೋಭಾವಗಳು, ಬೇರೆ ಬೇರೆ ಮತಗಳಲ್ಲಿ ಹೇಳಿರುವ ಪುರಾಣಗಳು ಮತ್ತು ಕರ್ಮಗಳು ಇವುಗಳ ಮರ್ಮವನ್ನೆಲ್ಲ ಬಿಡಿಸಿ ತಿಳಿಸಿಕೊಡುತ್ತವೆ. ನಾಲ್ಕನೆಯದಾಗಿ ವೇದಾಂತವು ಶಾಸ್ತ್ರ ಪ್ರಾಮಾಣ್ಯದ ಮೇಲೇನೂ ನಿಂತಿರುವುದಿಲ್ಲ. ಆದರೂ ಪ್ರಮಾಣ ಸಾಮಾನ್ಯದ ತತ್ವವನ್ನು ಶಾಸ್ತ್ರ ಪ್ರಾಮಾಣ್ಯದ ಒರೆಗಲ್ಲನ್ನು ಬೆಟ್ಟಿಟ್ಟು ತೋರಿಸಿದಂತೆ ತಿಳಿಯಪಡಿಸುತ್ತದೆ. ಐದನೆಯದಾಗಿ ವೇದಾಂತವು ಭೌತಿಕ ಶಾಸ್ತ್ರಗಳ ಶೋಧನ ಕ್ರಮವನ್ನು ಅನುಸರಿಸಿ ತನ್ನ ಸಿದ್ಧಾಂತವನ್ನು ಏರ್ಪಡಿಸಿರುವುದಿಲ್ಲ. ಆದರೂ ಭೌತಿಕ ವಿಜ್ಞಾನದ ಸಾಮಾನ್ಯ ತತ್ವಗಳ ಬುಡವನ್ನು ಭದ್ರಗೊಳಿಸುವಂತ ಹಲವು ಯುಕ್ತಿ ವಿಶೇಷಗಳನ್ನು ಒದಗಿಸಿಕೊಡುತ್ತದೆ. ಹೀಗೆ ವೇದಾಂತ ದರ್ಶನದ ವ್ಯಾವಹಾರಿಕ ನಂದಕುಮಾರ್ ಫೋನ್ ಮಾಡಿದ್ದಾರೆ. ಬಂತ ಲಕ್ಷ್ಮಿ ಅವರೇ, ನಿಮ್ದು ಎಂಟ್ರಿ ಆಗಿದೆ. ವೇದಾಂತ ದರ್ಶನದ ವ್ಯಾವಹಾರಿಕ ಪ್ರಯೋಜನಗಳು ಅನೇಕವಾಗಿಯೂ ಇವೆ. ನಮಗೆಲ್ಲರಿಗೂ ಅವಶ್ಯವಾಗಿ ಬೇಕಾಗಿರುವಂತವುಗಳೂ ಆಗಿವೆ. 25